ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರೋ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0, ಓಕೆ, ಆ್ಯಂಡ್ ಎಕ್ಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, ಓಕೆ, ಆ್ಯಂಡ್ ದ ಲೈನ್, ಓಕೆ, ಇದು ಆ್ಯಂಡ್ ದ ಲೈನ್ y ಈಕ್ವಲ್ ಟು 4 ಇಸ್ ಕ್ಲಿಯರ್. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y ಈಕ್ವಲ್ ಟು ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0 ಕರ್ವ್ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಕರ್ವ್ ಏನಿದೆ ಎಕ್ಸ್ ಇದೆ, ಆ್ಯಂಡ್ ದ ಲೈನ್ y ಈಕ್ವಲ್ ಟು 4 ಇಸ್. ಓಕೆ, ಸೊ ಗ್ರಾಫಿಕಲಿ ಈ ಕ್ವಶನನ್ನು ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಪಿಕ್ಚರ್ ಸಿಗುತ್ತೆ. ಓಕೆ, ಸೊ ಅವ್ರು ಏನು ಹೇಳ್ತಾರೆ ನೋಡಿ, ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0, ಈ ಪಾರ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್, ದಿಸ್ ಪಾರ್ಟ್, ದಿಸ್ ಇಸ್ ವೆನ್ ಯರ್ ಎಕ್ಸ್ ಇಸ್ ಲೆಸ್ ದೆನ್ 0. ಈ ಪಾರ್ಟ್ ಏನಾಗುತ್ತೆ ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಈ ಪಾಯಿಂಟ್. ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y ಈಕ್ವಲ್ ಟು ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0 ಕರ್ವ್ ಏನಿದೆ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಐ ವಿಲ್ ರೈಟ್ ಡೌನ್ ಓವರ್ ಹಿಯರ್, ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0 y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕರ್ವ್ ಯಾವ ರೀತಿ ಇರುತ್ತೆ, ದಿಸ್ ಫಾರ್ಮ್. Correct. So this is your y equal to x square curve. Next, when your x is greater than or equals to 0, curve ಏನಿದೆ y equal to x. y equal to x ಅಂದರೆ ಏನು, a line passing through origin. Correct ಅಲ್ವಾ, this line. When x is greater than or equals to 0. ಇವಾಗ ನೋಡಿ, ನೆಕ್ಸ್ಟ್ ಏನು ಅಂತಾರೆ, ಆ್ಯಂಡ್ ದ ಲೈನ್ y equal to 4. ಸೊ ಯಾವುದೋ ಒಂದು ಲೈನ್ ಇದೆ, suppose this is your y equal to 4 line parallel to x axis, correct. So this is suppose your y equal to 4 line. So e ಏನಿದೆ ಅಲ್ವಾ, this is the bounded region and this is the area we need to find. Shaded portion ಮಾಡ್ತಿದ್ದೇನಲ್ವಾ, this is the area we need to find. Okay, ಇವಾಗ ನೀವು ಕ್ಲಿಯರ್ಲಿ ಅಬ್ಸರ್ವ್ ಮಾಡಿದರೆ this area has been split into 2 parts. ನಾವು ಕೂಡ ಏನು ಮಾಡೋಣ, 2 parts ಸ್ಪ್ಲಿಟ್ ಮಾಡೋಣ, a1 and this is your a2. ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿದರೆ ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್, ಕರೆಕ್ಟ್. ಸೊ ರಿಕ್ವೈರ್ಡ್ ಏರಿಯಾ a will be equals to a1 plus a2, where a1 is equals to integral, ನೋಡಿ this is inclined along ಯಾವ axis students, this is including a part of y axis ಅಲ್ವಾ, so it is inclined along y axis. ಸೊ ಏನು ಬರುತ್ತೆ ಆ ಕೇಸಲ್ಲಿ, ಇಂಟಿಗ್ರಲ್ c to d g of y dy ಫಂಕ್ಷನ್ ಆಫ್ y ಬರುತ್ತೆ. ಓಕೆ, ಆ್ಯಂಡ್ a2 is nothing but ಇಂಟಿಗ್ರಲ್ c to d, ಇದು ಕೂಡ inclined along y axis g of y dy. ಇವಾಗ ಜಸ್ಟ್ ನಮಗೆ ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಮತ್ತು ಫಂಕ್ಷನ್ಸ್ ಏನಿದೆ ಅಂತ ಕಂಡುಹಿಡಿಬೇಕು and integrate and substitute in this equation 1. Okay, so ನೋಡಿ, a1 is equals to, ಎಲ್ಲಿಂದ ಎಲ್ಲಿ ಮಟ್ಟ ಬೌಂಡೆಡ್ ಇದೆ ಕರ್ವ್ ಸ್ಟೂಡೆಂಟ್ಸ್, ಫ್ರಮ್ y is equals to 0 to y is equals to 4. So it is integral 0 to 4 g of y. g of y ವ್ಯಾಲ್ಯೂ ಏನಿದೆ, ವಾಟ್ ಈಸ್ ದ ಫಂಕ್ಷನ್ ವೆನ್ your x is less than 0. a1 ಏನು, a1 is when your x is less than 0 ಅಲ್ವಾ, ಕರ್ವ್ ಏನಿದೆ y is equals to x square. ಸೊ ಇಲ್ಲಿಂದ ನನಗೆ ಫಂಕ್ಷನ್ ಆಫ್ y ಬೇಕಂದರೆ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ರೂಟ್ ಆಫ್ y, ಕರೆಕ್ಟ್. ಸೊ ದಿಸ್ ಈಸ್ ನಾವ್ ಮೈ ಫಂಕ್ಷನ್ g ಆಫ್ y. ನೋಡಿ ಸಿಂಪಲ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ರೂಟ್ ಆಫ್ y dy. ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ, a1 is equals to ಇಂಟಿಗ್ರಲ್, ನೋಡಿ y to the power ರೂಟ್ y is nothing but y to the power 3/2, 1/2 plus 1, 2/3 ರೆಸಿಪ್ರೋಕಲ್ ಬಿಟ್ವೀನ್ 0 to 4. ಓಕೆ, ಸೊ ಇವಾಗ ನೋಡಿ a1 is equals to 2/3 ಹಾಗೆ ಇರಲಿ, ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ 4 to the power 3/2 minus 0. ಸೊ ಇದನ್ನು ಯಾವ ರೀತಿ ಬರೀಬೋದು ಸ್ಟೂಡೆಂಟ್ಸ್, ಇಟ್ ವಿಲ್ ಬಿ 2/3, 4 ಇನ್ನ ಐ ಕ್ಯಾನ್ ರೈಟ್ ಇಟ್ ಡೌನ್ ಆಸ್ 2 square to the power 3/2, ಕರೆಕ್ಟ್. ಸೊ 2 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ನಥಿಂಗ್ ಬಟ್ 2/3, 2 whole cube is nothing but 8, which is nothing but 16/3 ಅಂತ ಬಂತು. ಓಕೆ, ನೆಕ್ಸ್ಟ್ ಏನು ಮಾಡೋಣ ಇವಾಗ, a2 we need to find. a2 ಕೂಡ ಎಲ್ಲಿಂದ ಎಲ್ಲಿ ಮಟ್ಟ ಬೌಂಡೆಡ್ ಇದೆ ಸ್ಟೂಡೆಂಟ್ಸ್, ನೋಡಿ 0 to 4. ಸೊ
ಸೊ 0 to 4 ಫಂಕ್ಷನ್ ಏನಿದೆ g of y is nothing but now when your x is greater than 0. So from here x is equals to y and this is nothing but your g of y. So y dy ಇಂಟಿಗ್ರೇಟ್ ಮಾಡಿದರೆ ಏನು ಬರುತ್ತೆ y square by 2 between 0 to 4. ಸೊ ಅಪ್ಪರ್ ಲಿಮಿಟ್ಸ್ 1/2 ಹೊರಗಡೆ ತೊಗೊಂಡು ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ 4 square is nothing but 16 minus 0, 16/2 ಅಂದರೆ 8 ಅಂತ ಬಂತು. ಸೊ ದೇರ್ ಫೋರ್ a2 is equals to 8 and this is nothing but your a1. ಜಸ್ಟ್ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a is equals to 16/3 plus 8. ಓಕೆ, 16/3 plus 8 ಮಾಡಿದರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ ನೋಡಿ. ಓಕೆ, ಸೊ 8 3s are 24, 24 plus 16 is nothing but 40/3 square units. Correct. So the required area, ಇದು ಕಂಪ್ಲೀಟ್ ಏರಿಯಾ ಏನಿದೆ ಅಲ್ವಾ, a is equals to we got 40/3 square units. Understood students? Okay, so ನೋಡಿ ಯಾವುದು ಆಪ್ಷನ್ ಅಂತ, ಆಪ್ಷನ್ ಡಿ 40/3 is the correct choice for this question. ಅದು ಯಾವ ರೀತಿ ಬಂತು, ಈ ಕೊಟ್ಟಿರೋ ಕರ್ವನ್ನು ನಾವು ಏನು ಮಾಡಿದ್ವಿ ಸ್ಟೂಡೆಂಟ್ಸ್, 2 ಏರಿಯಾಸಲ್ಲಿ ಸ್ಪ್ಲಿಟ್ ಮಾಡಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ರಿಕ್ವೈರ್ಡ್ ಏರಿಯಾ. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.